ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಮತ್ತು ಕನಕಪುರಕ್ಕೆ ಬಿಎಂಟಿಸಿ ಬಸ್ ಸಂಚಾರಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಂದು ಚಾಲನೆ ನೀಡಿದರು. ಈ ವೇಳೆ ಶಾಸಕ ಇಕ್ಬಾಲ್ ಹುಸೇನ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಸಚಿವರು ಮತ್ತು ಶಾಸಕರು ಸ್ವಲ್ಪ ದೂರ ಹೊಸ ಬಸ್ನಲ್ಲಿ ಸಂಚಾರ ಮಾಡಿ ಗಮನ ಸೆಳೆದರು. ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ರಾಮನಗರಕ್ಕೆ 6 ಬಸ್ಗಳು, ಬನಶಂಕರಿಯಿಂದ ಕನಕಪುರಕ್ಕೆ 8 ಬಸ್ಗಳು ಸಂಚಾರ ನಡೆಸಲಿವೆ. ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಬಿಬಿಎಂಪಿ ವ್ಯಾಪ್ತಿಯಿಂದ 40 ಕಿಲೋಮೀಟರ್ ದೂರದವರೆಗೆ ಬಿಎಂಟಿಸಿ ಬಸ್ ಸಂಚಾರಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿತ್ತು. ಹಾಗಾಗಿ ರಾಮನಗರ ಮತ್ತು ಕನಕಪುರಕ್ಕೆ ಬಿಎಂಟಿಸಿ ಎಸಿ ಬಸ್ ಸಂಚಾರಕ್ಕೆ ಚಾಲನೆ ನೀಡಲಾಗಿದೆ. ಈಗಾಗಲೇ ಮಾಗಡಿ ತಾಲೂಕಿಗೆ ಬಸ್ ಸೇವೆ ಇದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಉತ್ತರಕ್ಕೂ ಬಸ್ ಸೇವೆ ವಿಸ್ತರಣೆ ಮಾಡಲಾಗುವುದು ಎಂದು ತಿಳಿಸಿದರು. 6 ಬಸ್ ಇರುತ್ತೆ, 36 ಟ್ರಿಪ್ಸ್ ಇರುತ್ತೆ, ಪ್ರತಿದಿನ 36 ಟ್ರಿಪ್ಸ್ ಇರುತ್ತೆ. ಮತ್ತು ಚನ್ನಪಟ್ಟಣಕ್ಕೂ ಕೂಡ ಇನ್ನೂ ಅಡಿಷನಲ್ ಬಸ್ಸಸ್ ಹಾಕಿ ಇಲ್ಲಿಂದನೇ ಎಕ್ಸ್ಟೆನ್ಷನ್ನು ಕೂಡ ಮಾಡ್ತಾರೆ. ಮುಂದಿನ ವಾರಗಳಲ್ಲಿ ಮಾಡ್ತಾರೆ ಅದನ್ನು. ಮತ್ತು ಅದಾದಮೇಲೆ ಬನಶಂಕರಿಯಿಂದ ಕನಕಪುರಕ್ಕೆ ಒಟ್ಟು 8 ಬಸ್ಸು, 48 ಟ್ರಿಪ್ಪು ಪ್ರತಿದಿನ ಇರುತ್ತೆ, ನಾನ್ ಸ್ಟಾಪ್ ಬಸ್ಸಸ್ಸು. ಮತ್ತು ಬಿಡದಿ ಈಗ ಆಗಲೇ ಇದೆ.